ವೇಳೆಗಾಗಿ ದೇವರಿಗೆ ಸ್ತೋತ್ರವನ್ನು ಮಾಡುತ್ತೇನೆ. ದೇವರ ವಾಕ್ಯ ಆದಿಕಾಂಡ 6ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಈ ರೀತಿ ಹೇಳ್ತದೆ, ನೋಹನ ಚರಿತ್ರೆ. ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಪ್ರಿಯವಾದವರೇ, ಈ ಒಂದು ವರ್ಷದ ವಾಕ್ಯ ನೋಡುವಾಗ ನೋಹನ ಕಾಲದಲ್ಲಿ ದೇವರು ಎಲ್ಲ ಜನರು ದುಷ್ಟರು, ಅಪರಾಧಿಗಳಾಗಿ ದೇವರಿಗೆ ವಿರೋಧವಾಗಿ ಪಾಪ ಮಾಡಿ ದೇವರ ಮನಸ್ಸನ್ನು ನೋಯಿಸಿ ಜಲಪ್ರಳಯಕ್ಕೆ ಅಥವಾ ನೀರಿನಿಂದ ಇಡೀ ಸಮೂಹ ನಾಶವಾಗಲು ಕಾರಣವಾದಂತಹ ಜನರ ಮಧ್ಯದಲ್ಲಿ ಒಬ್ಬ ಮನುಷ್ಯನು ಅಥವಾ ಒಂದು ಕುಟುಂಬವು ಯಾವ ರೀತಿಯಲ್ಲಿ ನೀತಿವಂತರಾಗಿ ಅವರು ನಡೆದುಕೊಂಡಿದ್ದಾರೆ. ಹಾಗೆ ದೇವರ ವಾಕ್ಯ ಹೇಳ್ತದೆ, ನಾವು ಈ ಕೆಟ್ಟದಾಗಿರುವ ಪ್ರಪಂಚದಲ್ಲಿ ನಾವಿದ್ದೇವೆ ಎಂಬುದಾಗಿ. ಗಲಾತ್ಯ ಪತ್ರಿಕೆ ಹೇಳ್ತದೆ, ಈ ಪ್ರಪಂಚವು ಬಹಳ ಕೆಟ್ಟದಾಗಿದೆ ಎಂಬುದಾಗಿ. ಇಂಥ ಕಾಲಗಳಲ್ಲಿ ಇರುವ ನಾವು ನೀತಿವಂತರಾಗಿ ಬದುಕಲು ಸಾಧ್ಯವಾಗ್ತದೆ. ದೇವರ ವಾಕ್ಯ ಹೇಳ್ತದೆ, ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿದ್ದನೆಂಬುದಾಗಿ. ಅದರಿಂದ ಪ್ರಿಯವಾದವರೇ, ಬರುವಂಥ ದಿನಗಳಲ್ಲಿ ಕರ್ತನು ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಧೈರ್ಯಪಡಿಸುವಂಥ ವಾಕ್ಯ ಏನೆಂದರೆ, ಕರ್ತನ ಒಂದು ನೀತಿಯನ್ನು ದೇವರು ನಮಗೆ ಕೊಡುವಂಥವನಾಗಿದ್ದಾನೆ. ನಮ್ಮ ಕರ್ತನಾದ ಯೇಸು ನಮ್ಮ ನೀತಿಯಾಗಿದ್ದಾನೆ. ಯಾಕೆಂದರೆ ಕಲ್ವಾರಿಯಲ್ಲಿ ಸುರಿಸಲ್ಪಟ್ಟ ರಕ್ತ, ಕಲ್ವಾರಿಯ ಒಂದು ಯಜ್ಞ ನಮ್ಮನ್ನು ನೀತಿವಂತರಾಗಿ, ನಮ್ಮ ಪಾಪಗಳನ್ನು ಮನ್ನಿಸಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡುವಂಥ ರಕ್ತವಾಗಿದೆ. ಅದರಿಂದ ಪ್ರಿಯ ದೇವರ ಮಕ್ಕಳೇ, ಆ ಒಂದು ಕಲ್ವಾರಿಯ ಬಲಿದಾನದ ಮೂಲಕವಾಗಿ ನಾವು ನೀತಿವಂತರಾಗಿದ್ದೇವೆ. ಅದರಿಂದ ಬರುವ ದಿನಗಳಲ್ಲಿ ಕರ್ತನು ನಮ್ಮ ಎಲ್ಲ ಕುಟುಂಬಗಳನ್ನು, ಮಕ್ಕಳನ್ನು ನೀತಿವಂತರಾಗಿ, ನೋಹನ ಹಾಗೆ ನೀತಿವಂತರಾಗಿ ನಾವು ಅಭಿವೃದ್ಧಿ ಹೊಂದುವ ಹಾಗೆ, ಕರ್ತನ ನೀತಿಯಲ್ಲಿ ನಾವು ಅಭಿವೃದ್ಧಿ ಹೊಂದುವಂತೆ ದೇವರು ನಮಗೆ ಸಹಾಯ ಮಾಡುವಂಥವನಾಗಿದ್ದಾನೆ. ಏಕೆಂದರೆ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಾಗ ಕರ್ತನ ಮುಂದೆ ನೋಹನ ಹಾಗೆ ನೀತಿವಂತರಾಗಿ ಕಾಣಬಹುದು. ಅದರಿಂದ ದೇವರು ವಾಕ್ಯ ಇರ್ತದೆ, ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು ಎಂಬುದಾಗಿ. ನಮ್ಮ ಜೀವಿತದಲ್ಲಿ ಕೂಡ ಈ ದಿನಗಳಲ್ಲಿ ಅನೇಕ ತಪ್ಪುಗಳು, ದೋಷಗಳು, ಪಾಪಗಳು, ಅನೇಕ ಕೊರತೆಗಳು ಕಾಣಲ್ಪಟ್ಟು ಕೂಡ ಮುಂದಿನ ದಿನಗಳಲ್ಲಿ, ಬರುವಂಥ ದಿನಗಳಲ್ಲಿ ಕರ್ತನ ಕೃಪೆಯಿಂದ ನಮ್ಮನ್ನು ಕೂಡ ನಿರ್ದೋಷಿಗಳಾಗಿ ದೇವರು ತಪ್ಪಿಲ್ಲದವರಾಗಿ ಮಾಡಲು ಶಕ್ತನಾಗಿದ್ದಾನೆ. ಏಕೆಂದರೆ ನಮಗಾಗಿ ಸುರಿಸಲ್ಪಟ್ಟಂಥ ರಕ್ತ ಅದು ನಿರ್ದೋಷವಾದ, ಅದು ಕಳಂಕವಿಲ್ಲದಂಥ ರಕ್ತವಾಗಿರ್ತದೆ. ಅದರಿಂದ ಆ ಒಂದು ರಕ್ತದ ಮೂಲಕವಾಗಿ ನಮ್ಮನ್ನು ಕಳಂಕವಿಲ್ಲದವರಾಗಿ, ತಪ್ಪಿಲ್ಲದವರಾಗಿ, ನಿರ್ದೋಷಿಗಳಾಗಿ, ಪರಿಶುದ್ಧರಾಗಿ ದೇವರು ತನ್ನ ಸನ್ನಿಧಿಯಲ್ಲಿ ನಮ್ಮನ್ನು ಶುದ್ಧರಾಗಿ ನಿಲ್ಲಿಸಲು ಆತನು ಶಕ್ತನಾಗಿದ್ದಾನೆ. ಒಳ್ಳೆಯ ವಾಕ್ಯ ಹೇಳುತ್ತದೆ, ನಾವು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನೆಂಬುದಾಗಿ. ಕಳೆದ ವರ್ಷಗಳಲ್ಲಿ ನಮಗೆ ಇರದಂಥ ಒಂದು ದೇವರೊಂದಿಗೆ ಇರದಂಥ ಒಂದು ಅನ್ಯೋನ್ಯತೆಯನ್ನು ದೇವರು ಈ ದಿನಗಳಲ್ಲಿ, ಈ ವರ್ಷದಲ್ಲಿ, ದೇವರು ಮುಂದೆ ಬರುವಂಥ ದಿನಗಳಲ್ಲಿ ದೇವರೊಂದಿಗೆ ನಾವು ಜೊತೆಯಲ್ಲಿ ದೇವರೊಂದಿಗೆ ಅನ್ಯೋನ್ಯವಾಗಿ, ದೇವರಿಗೆ ಸ್ನೇಹಿತರಾಗಿ ನಡೆದುಕೊಳ್ಳುವ ಭಾಗ್ಯವನ್ನು ದೇವರು ಕೊಡುವಂಥ ದೇವರಾಗಿದ್ದಾರೆ. ಅದರಿಂದ ಕರ್ತನ ಒಂದು ಪ್ರವಾದನೆಯ ವಾಕ್ಯ ಹೀಗೆ ಹೇಳ್ತದೆ, ಏನಂದರೆ, ನಮ್ಮನ್ನು ದೇವರು ಮುಂದಿನ ದಿನಗಳಲ್ಲಿ ಕರ್ತನ ನೀತಿ ನಮ್ಮ ಒಂದು ಗುಡಾರಗಳಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಮಕ್ಕಳ ನಡುವೆ ಆ ನೀತಿ ವಾಸ ಮಾಡ್ತದೆ. ಕರ್ತ ನೀತಿವಂತರ ನಿವಾಸವನ್ನು ಆಶೀರ್ವಾದ ಮಾಡುವಂತನಾಗಿದ್ದಾನೆ. ನೀತಿವಂತನನ್ನು ದೇವರು ಹಸಿವೆಗೊಳಿಸಲು, ನೀತಿವಂತನನ್ನು ದೇವರು ಅಭಿವೃದ್ಧಿ ಮಾಡುವಂತನಾಗಿದ್ದಾನೆ. ಅದು ಮಾತ್ರ ಅಲ್ಲ, ನಮ್ಮ ಜೀವನವನ್ನು ಪರಿಶುದ್ಧಪಡಿಸಿ ನಮ್ಮನ್ನು ನಿರ್ದೋಷಿಗಳಾಗಿ, ತಪ್ಪಿಲ್ಲದವರಾಗಿ, ಪಾಪ ಇಲ್ಲದವರಾಗಿ, ನಿಷ್ಕಳಂಕರಾಗಿ ಆತನ ರಕ್ತದ ಮೂಲಕವಾಗಿ ದೇವರು ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಆ ಒಂದು ಜೀವನವನ್ನು ದೇವರು ನಮಗೆ ಕೊಡುವಂಥವರಾಗಿದ್ದಾರೆ. ಮೂರನೇದಾಗಿ ನಾವು ನೋಡ್ತೇವೆ, ದೇವರೊಂದಿಗೆ ನಾವು ಇರುವಂಥ ಅನ್ಯೋನ್ಯತೆಗಿಂತ ಹೆಚ್ಚಾದ ಒಂದು ಫೆಲೋಶಿಪ್, ದೇವರ ಒಂದು ಪವಿತ್ರಾತ್ಮನೊಂದಿಗೆ ಇರುವಂಥ ಒಂದು ಅನ್ಯೋನ್ಯತೆ, ತಂದೆಯಾದ ದೇವರೊಂದಿಗೆ ಇರುವಂಥ ಅನ್ಯೋನ್ಯತೆ ನಮ್ಮಲ್ಲಿ ದೇವರು ಹೆಚ್ಚಿಸುವಂಥ ದೇವರಾಗಿದ್ದಾರೆ. ಆದ್ದರಿಂದ ಕರ್ತನ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಡೆದುಕೊಂಡು ಕರ್ತನನ್ನೇ ನಿರೀಕ್ಷಿಸುವಾಗ ನೋಹನ ಜೀವಿತದಲ್ಲಿ ಕೊಟ್ಟಂಥ 3 ವಿಧವಾದ ಆಶೀರ್ವಾದಗಳನ್ನು ದೇವರು ಬರುವಂಥ ದಿನಗಳಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ದೇವರು ಅನುಗ್ರಹಿಸುವುದಾಗಿದ್ದಾರೆ. ಕರ್ತನ ವಾಕ್ಯ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವದಿಸಿ